ಬಿಜೆಪಿ ತೆಕ್ಕೆಗೆ ಜಾರಿದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಪಟ್ಟ. ಹಾಲಿ ಹಾಗೂ ಮಾಜಿ ಶಾಸಕರ ಹಗ್ಗಜಗ್ಗಾಟದಲ್ಲಿ ಮಾಜಿ ಶಾಸಕ ಮಸಾಲಾ ಜಯರಾಮ್ ಅವರ ಕೈ ಮೇಲಾಗಿದೆ. ಒಟ್ಟು 14 ಜನ ಸದಸ್ಯರನ್ನ ಹೊಂದಿರುವ ಪಟ್ಟಣ ಪಂಚಾಯಿತಿಯಲ್ಲಿ 2 ಸದಸ್ಯರು ಗೈರಾಗಿದ್ದು 12 ಜನರು ಹಾಜರಿದ್ದು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದಾರೆ. ಬೆಳಗ್ಗೆ 10:45 12 ಗಂಟೆವರೆಗೂ ಈ ಚುನಾವಣಾ ಪ್ರಕ್ರಿಯೆ ನಡೆಯಿತು. ಅಧ್ಯಕ್ಷ ಸ್ಥಾನಕ್ಕೆ ಆಶಾ ರಾಜಶೇಖರ್, ಉಪಾಧ್ಯಕ್ಷ ಸ್ಥಾನಕ್ಕೆ ಭಾಗ್ಯಮ್ಮಕ್ಕ ನಾಮಪತ್ರವನ್ನು ಸಲ್ಲಿಸಿದ್ರು. 12 ಗಂಟೆವರೆಗೂ ಯಾವೊಬ್ಬರೂ ಕೂಡ ನಾಮಪತ್ರವನ್ನ ಸಲ್ಲಿಸದ ಕಾರಣ ಆಶಾ ರಾಜಶೇಖರ್ ಅಧ್ಯಕ್ಷರನ್ನಾಗಿ ಮತ್ತು ಭಾಗ್ಯಮ್ಮ ಕೆ ಅವರನ್ನ ಅವಿರೋಧವಾಗಿ ಆಯ್ಕೆ ಅಂತ ತಹಶೀಲ್ದಾರ್ ಅಹಮದ್ ಅವರು ಘೋಷಣೆಯನ್ನ ಮಾಡಿದ್ರು. ಕಾಂಗ್ರೆಸ್ ಸದಸ್ಯರ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಕೂಡ ಚುನಾವಣೆಯಲ್ಲಿ ಕಾಂಗ್ರೆಸ್ ಸದಸ್ಯರ ಕೂಡ ಬಾಹ್ಯ ಬೆಂಬಲವನ್ನು ಸೂಚಿಸಿದ್ರು. ಬೆಂಬಲಿಗರು ಹಾಗೂ ಪಕ್ಷದ ಕಾರ್ಯಕರ್ತರಿಂದ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಲಾಯಿತು. ನಂತರ ನೂತನ ಅಧ್ಯಕ್ಷರು ಹಾಲಿ ಶಾಸಕ MT ಕೃಷ್ಣಪ್ಪ ಅವರು ಹಾಗೂ ಮಾಜಿ ಶಾಸಕ ಮಸಾಲಾ ಜಯರಾಮ್ ಅವರಿಗೆ ನನ್ನನ್ನು ಅಧ್ಯಕ್ಷ ಪಟ್ಟಕ್ಕೆ ಆಯ್ಕೆ ಮಾಡಿದ್ದಕ್ಕೆ ಚಿರಋಣಿ ಅಂತ ಮಾತನಾಡಿದರು. ಇನ್ನು ಪಟ್ಟಣ ಪಂಚಾಯಿತಿ ಎಲ್ಲ ಸದಸ್ಯರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಅಂತ ಹೇಳಿದರು. ಹಾಲಿ ಶಾಸಕ MT ಕೃಷ್ಣಪ್ಪ ಮತ್ತು ನಿಕಟಪೂರ್ವ ಶಾಸಕ ಮಸಾಲಾ ಜಯರಾಮ್ ಪರ ಜೈಕಾರ ಹಾಕಿದ್ರು ಕಾರ್ಯಕರ್ತರು. ಇನ್ನು ಮೈತ್ರಿ ಪಕ್ಷದ ಮುಖಂಡರುಗಳು ಹಾಗೂ ಬೆಂಬಲಿಗರು ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದರು. ವರದಿ ಸುರೇಶ್ ಬಾಬು ಎಂ ತುರ್ಬೇಕೆರೆ. ಜಿಲ್ಲಾಧಿಕಾರಿಗಳ ಒಂದು ಆದೇಶವನ್ನು ನೀಡಿ 14/8/2024 ಒಂದು ಆದೇಶವನ್ನು ನೀಡಿ ಮುಂದಿನ ತುರುವೇಕೆರೆ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ನೇಮಕ ಮಾಡಿ ಅವರ ಚುನಾವಣಾ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ ಆದೇಶವನ್ನು ನೀಡಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ದಿನಾಂಕ 10/9/2024 ನಿಯಮಾನುಸಾರ ನಾವು ಒಂದು ನೋಟಿಫಿಕೇಶನ್ ಕೂಡ ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷರ ನೀಡಿದ್ದೀವಿ. ಅದೇ ರೀತಿ ಎಲ್ಲ ನಮ್ಮ ಸದಸ್ಯರುಗಳಿಗೂ ಕೂಡ ನೋಟಿಸನ್ನು ಜಾರಿ ಮಾಡಿ ಚುನಾವಣಾ ಪ್ರಕ್ರಿಯೆ ಕೂಡ ಆದೇಶ ನೀಡಲಾಗಿತ್ತು. ಇವತ್ತಿನ ಈ ಸಭೆಗೆ ಆಗಮಿಸಿದ ಎಲ್ಲ ಗೌರವದ ಪಟ್ಟಣ ಪಂಚಾಯತ್ ಸದಸ್ಯರಿಗೆ ಪೂರಕವಾದ ಸ್ವಾಗತ ಕೊಡ್ತೇನೆ. ಇವತ್ತು ನಮಗೆ ನಮ್ಮ ಪಟ್ಟಣ ಪಂಚಾಯತಿಯ ಒಂದು ಸಂಖ್ಯೆಯ ಬಲ ಸುಮಾರು 14 ಸ್ಥಾನಗಳಿವೆ. ಅದರಲ್ಲಿ 12 ಸದಸ್ಯರು ಕೂಡ ಇಲ್ಲಿ ಇವತ್ತಿನ ಈ ಸಭೆಯಲ್ಲಿ ಹಾಜರಿರುತ್ತಾರೆ. ಅದರಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಗೆ ಮೀಸಲಾಗಿರುವಂತಹ ಅಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ಮಹಿಳೆ ನಿಗದಿಯಾಗಿರುತ್ತದೆ. ಉಪಾಧ್ಯಕ್ಷ ಸ್ಥಾನಕ್ಕೆ ಅನುಸೂಚಿತ ಜಾತಿ ಮಹಿಳೆ ನಿಗದಿಯಾಗಿರುತ್ತದೆ. ಒಂದು ರಾಜ್ಯ ಚುನಾವಣಾ ಆಯೋಗದ ಒಂದು ಆದೇಶದಲ್ಲಿ ಈ ರೀತಿ ನಿಯಮಾವಳಿ ನಿಗದಿಪಡಿಸಲಾಗುತ್ತೆ. ಆ ನಿಟ್ಟಿನಲ್ಲಿ ಸಂಬಂಧಪಟ್ಟಂತೆ ನಾವು ಸಂಬಂಧಪಟ್ಟ ಚುನಾಯಿತ ಸದಸ್ಯರಿಂದ ಇವತ್ತು ನಾಮಪತ್ರವನ್ನು ಸ್ವೀಕಾರ ಮಾಡಿದ್ದೇವೆ. ಅದರಲ್ಲಿ 2 ಸ್ಥಾನಗಳಿಗೆ ಚುನಾವಣೆ ಮಾಡ್ತಿದ್ದೇವೆ. ಒಂದು ಅಧ್ಯಕ್ಷ ಸ್ಥಾನಕ್ಕೆ, ಇನ್ನೊಂದು ಉಪಾಧ್ಯಕ್ಷ ಸ್ಥಾನಕ್ಕೆ. 2 ಸ್ಥಾನಗಳು ಕೂಡ ಮಹಿಳೆಯರಿಗೆ ಮೀಸಲಾಗಿದೆ. ಹಾಗಾಗಿ ಇವತ್ತು ನಾವು ಬೆಳಗ್ಗೆ 11:40 ಗಂಟೆಗೆ ನಾಮಪತ್ರವನ್ನು ಇಬ್ಬರು, ಒಂದು ಸ್ಥಾನಕ್ಕೆ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಆಶಾರಾಣಿ CS ಅವರು ನಾಮಪತ್ರವನ್ನು ಸಲ್ಲಿಸಿರ್ತಾರೆ. ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ K ಭಾಗ್ಯಮ್ಮ ಅವರು ಕೂಡ ನಾಮಪತ್ರವನ್ನು ಸಲ್ಲಿಸಿರ್ತಾರೆ. ಇದರಲ್ಲಿ ನಾಮಪತ್ರವು ಕ್ರಮಬದ್ಧವಾಗಿ ಅಂಗೀಕರಿಸಲಾಗಿದೆ. ಅದೇ ರೀತಿ ನಾಮಪತ್ರವು ಕೂಡ ಕ್ರಮಬದ್ಧವಾಗಿ ಉಪಾಧ್ಯಕ್ಷ ಸ್ಥಾನ ಅದನ್ನು ಕೂಡ ನಾವು ಅಂಗೀಕರಿಸಲಾಗಿದೆ. ಈಗ ನಮಗೆ ಟೋಟಲ್ ಆಗಿ ಒಂದು ಚುನಾವಣೆ ನಡೆಸಬೇಕಂದ್ರೆ ನಮಗೆ 2/3 ಮೆಜಾರಿಟಿ ಇರಬೇಕಂದ್ರೆ 9 ಸ್ಥಾನಗಳು ಕೋರಮ್ ಇರ್ತಕ್ಕಂಥ ಇಲ್ಲಿ 12 ಜನ ಇದ್ದಾರೆ. ಹಾಗಾಗಿ ಈ ಸಭೆಯು ಸಿದ್ಧವಾಗಿದ್ದು ನಡೆಸ್ತಾ ಇದ್ದೀವಿ. ಈಗ ಇದಲ್ಲದೆ ಯಾರು ಅಪ್ಲಿಕೇಶನ್ ಅರ್ಜಿಯನ್ನು ನಾಮಪತ್ರವನ್ನು ಸಲ್ಲಿಸದೇ ಇಲ್ಲದೇ ಇದನ್ನು ಅವಿರೋಧವಾಗಿ ನಾವು ಆಯ್ಕೆ ನಮಸ್ಕಾರ. ಮೊದಲನೇ ಬಾರಿನಲ್ಲೂ ಜನರಲ್ಲಿಂದಲೂ ಜಯರಾಮಣ್ಣ ಅವರು ನನಗೆ ಸಹಕಾರ ಕೊಟ್ಟು ಮೊದಲನೇ ಬಾರಿನಲ್ಲೂ ನನ್ನ ಅಧ್ಯಕ್ಷರು ಮಾಡಿದರು. ಈಗ ಜನರಲ್ ಲೇಡಿ ಬಂದಿದೆ, ಜನರಲ್ ಲೇಡಿನಲ್ಲೂ ನನಗೆ ಸಹಕಾರ ಕೊಟ್ಟು ಅವರು ನನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಅವ್ರಿಗೆ ಅಭಿನಂದನೆ ಮತ್ತು ಕೃತಜ್ಞತೆ ನಾನು ಸಲ್ಲಿಸ್ತಾ ಇದ್ದೀನಿ. ಅವ್ರಿಗೆ ಸದಾ ನಾನು ಚಿರಋಣಿಯಾಗಿದ್ದೀನಿ. ಮತ್ತು ಎಲ್ಲ ನಮ್ಮ ಅಣ್ಣಂದಿರು
ತೋರಿಸಿದ್ರು ಅಣ್ಣಂದಿರು ಸಹಕಾರ ಕೊಟ್ಟು ನನ್ನನ್ನು ಜಯಶ್ರೀ ಮಾಡಿರೋದಕ್ಕೆ ಅವ್ರಿಗೂ ಅಭಿನಂದನೆ ಕೃತಜ್ಞತೆ ಸಲ್ಲಿಸ್ತಾರೆ. ಪಟ್ಟಣದ ಅಭಿವೃದ್ಧಿ ಬಗ್ಗೆ ಏನು ಕ್ರಮ ತಗೊಂಡಿರಾ? ಪಟ್ಟಣದ ಅಭಿವೃದ್ಧಿ ಬಗ್ಗೆ ಅಂಗಡಿ ಮಳಿಗೆಗಳು ಮೂಲೆ ಬಿದ್ದಿದೆ, ಅದನ್ನ ಒಂದು ಕಾರ್ಯರೂಪಕ್ಕೆ ತಗೊಂಬಂದು ಮಾಡಬೇಕು ಅಂತ ಕಾಂಪ್ಲೆಕ್ಸ್ ಆಗಿ ಬಿದ್ದು ಬಿಟ್ಟಿದೆ, ಲಕ್ಷಾಂತರ ರೂಪಾಯಿ ಲಾಸ್ ಆಗ್ತಾ ಇದೆ. ಲಾಸ್ ಆಗಿದೆ. ಆ ಕಾಂಪ್ಲೆಕ್ಸ್ನ ಓಪನ್ ಮಾಡಿಸಿ ಟೆಂಡ್ರ್ ಮಾಡಿ ಅದನ್ನು